ಕೆಲವೊಬ್ರಿಗೆಲ್ಲ ಈ ಬಂಡೆಗಳ ಮೇಲೆಲ್ಲ ಪ್ರೀತಿ ಬಂದ್ಬಿಡುತ್ತೆ ನೋಡಿ. ಈ ಬಂಡೆ ಹೆಸರನ್ನೆಲ್ಲ ಕೆತ್ತಿದ್ದಾರೆ. ಆಗಲ್ಲ ಅನ್ಸುತ್ತೆ. ಇಷ್ಟು ಬೇಗನಾ? ಏನನ್ನಿಸ್ತು? ಅಲ್ಲಿಂದ ಇಲ್ಲಿ ತನಕ ಬಂದಿರೋದೇ ಚಾಲೆಂಜು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಸೊ ನಾನು ವ್ಲಾಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ತಾನೇ. ಇವತ್ತು ಬಂದಿದ್ದೀನಿ ಬೇರೆ ಒಂದು ವ್ಲಾಗ್ನ ಜೊತೆ. ಇವತ್ತು ಏನು ಅಂತ ಕೇಳಿದ್ರೆ ಒಂದು ಅಡ್ವೆಂಚರಸ್ ಪ್ಲೇಸ್ಗೆ ಹೋಗ್ತಾ ಇರೋದು. ಸೊ ಇಲ್ಲಿಂದ ಒಂದು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಆಗ್ಬೋದು. ಸೊ ಅದು ಯಾವ ಪ್ಲೇಸು ಏನು ಎಲ್ಲನೂ ಹೇಳ್ತೀನಿ ನಿಮಗೆ ಹೋಗ್ತಾ ದಾರಿಲಿ. ಸೊ ನಾನು ಮತ್ತು ನನ್ನ ವೈಫು ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆನೇ ಹೋಗಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ, ಏನು ಜಾಸ್ತಿ ಲೇಟ್ ಆಗಿಲ್ಲ. ಇವಾಗ ಬೆಳಗ್ಗೆ 7 ಗಂಟೆ. ಸೊ ಇಲ್ಲಿಂದ ಹೋಗೋಣ. ಬ್ರೇಕ್ಫಾಸ್ಟು ದಾರಿಲಿ ಎಲ್ಲಾದರೂ ಮಾಡಿಕೊಂಡೇ ಹೋಗೋಣ, ಬಿಕಾಸ್ ಅದು ಹೇಳ್ತೀನಿ ಏನಕ್ಕೆ ಅಂತ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಹೋಗೋಣ. ಅದು ಯಾವ ಪ್ಲೇಸು ಏನು ಕತೆ ಅಂತ ದಾರಿಲಿ ಹೋಗ್ತಾ ಹೇಳ್ತೀನಿ. ಬನ್ನಿ. ಸೊ ನಿಮ್ಗಾಗಲೇ ಹೇಳ್ದಂಗೆ ನಾನು ಒಂದು ಅಡ್ವೆಂಚರಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ. ಅದು ಎಲ್ಲಿ ಅಂತ ಹೇಳಿದ್ರೆ ತುಮಕೂರಲ್ಲಿರೋ ಒಂದು ಪ್ಲೇಸು. ಸೊ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು ನಾವು. ಸೊ ಮೇಲ್ಗಡೆ ಟೆಂಪಲ್ ಇದೆ, ಅದನ್ನು ಶಿವಗಂಗೆ ಅಂತ ಕರೀತಾರೆ. ಸೊ ಆ ಪ್ಲೇಸ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮಗೆ. ಆ ಟ್ರಾಫಿಕ್ಕಿಂದ ಆಚೆ ಬರೋಕ್ಕೆ 1 ಗಂಟೆ ಆಗೋಯ್ತು. ಪ್ಲ್ಯಾನ್ ಪ್ರಕಾರ ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು, ಬಟ್ ಆದರೂ ಲೇಟ್ ಆಗೋಯ್ತು. ಬಟ್ ದಟ್ಸ್ ಓಕೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಇನ್ನು ಟಾಸ್ಕ್ ಇರೋದೇನಂತ ಹೇಳಿದ್ರೆ ನಾವಿಬ್ಬರು ಆ ಪ್ಲೇಸ್ನ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ತೀವ ಇಲ್ಲ ಅಂದ್ಬಿಟ್ಟು ನೋಡೋಣ ಹೆಂಗಾಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಇವಾಗ ಟಾಸ್ಕ್ ಇರೋದೇನಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿ ಕೂತಿದಾರಲ್ಲ ಅವರು ಕಂಪ್ಲೀಟ್ ಮಾಡ್ತಾರ ಇಲ್ಲ ಅರ್ಧದಲ್ಲೇ ಮನೆಗೆ ಹೋಗೋಣ ಅಂತ ಹೇಳ್ತಾರ ಅಂತ. ಅದೇ ನೋಡ್ಬೇಕೀಗ. ರೋಡ್ಗೆ ಎಂಟರ್ ಆದ್ವಿ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಇದೆ. 6 ಕಿಲೋಮೀಟ್ರಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ಬೆಳಗ್ಗೆನೇ ಟ್ರೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. 6 o'clock ಎಲ್ಲ ಸ್ಟಾರ್ಟ್ ಮಾಡಬೇಕು 10ಕ್ಕೆ. ನಾವು ಇವಾಗ ರೀಚ್ ಆಗ್ತಿರೋದೇ 8:30. ಇನ್ನು ನೋಡೋಣ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ನಮ್ಮದು. ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ದೆ ಇನ್ನು 10ಕ್ಕೆ ಹೋದರೆ ಅಷ್ಟೇ, ಮಧ್ಯದಲ್ಲೇ ವಾಪಸ್ ಬರ್ತೀವೇನೋ. ಅಲ್ಲೇನಾದರೂ ಸಿಗುತ್ತಾ ನೋಡೋಣ. ಏನಾದರೂ ತಿನ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಕಾರಲ್ಲಿ ಬ್ರೆಡ್ ಇದೆ, ಜಾಮ್ ಇದೆ. ಇಲ್ಲಾಂದ್ರೆ ಅದೇ ತಿನ್ಕೊಂಡು ಹೋಗೋದಷ್ಟೇ. ಬಂದ್ವಿ ಇಲ್ಲಿ ಶಿವಗಂಗೆಗೆ. ನಿಮಗೆ ಆ ಬೆಟ್ಟ ತೋರಿಸ್ತೀನಿ ನೋಡಿ. ಇವಾಗ ಅದನ್ನೇ ಟ್ರೆಕ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಸೊ ಅದು ಆಲ್ಮೋಸ್ಟ್ ಆ ಎಂಡ್ಗೆ ಹೋಗ್ಬೇಕು ಮೇಲ್ಗಡೆ. ಬನ್ನಿ ಹೋಗೋಣ. ನಾನು ಆವಾಗಲೇ ಹೇಳ್ದಂಗೆ ನಾವು ಟಿಫನ್ ಏನು ಮಾಡ್ಕೊಂಡು ಬಂದಿರಲಿಲ್ಲ. ಲೈಕ್ ಬೇಗ ಹೊರಡ್ಬೇಕಂತ ಪ್ಲ್ಯಾನ್ ಇತ್ತು, ಲೇಟ್ ಆಗೋಯ್ತು. ಏನೋ ಮಾಡೋಕ್ಕಾಗಲ್ಲ. ಬಟ್ ಇಲ್ಲೇ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ, ಇಲ್ಲೇನಾದರೂ ಸಿಗುತ್ತಾ ಅಂತ. ಅವಾಗ ಕಣ್ಣಿಗೆ ಬಿದ್ದಿದ್ದು ನಮಗೆ ಪವಿತ್ರ ತಟ್ಟೆ ಇಡ್ಲಿ ಹೋಟೆಲ್. ಸೊ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತಟ್ಟೆ ಇಡ್ಲಿನ ತಗೊಂಡ್ವಿ. ತಟ್ಟೆ ಇಡ್ಲಿನ ತಿನ್ಕೊಂಡು ಹೋಗೋದು. ಬನ್ನಿ. ಅಂತೂ 10ಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಎಲ್ಲಿ ಕೂತಿದೆ ಹೆಂಗಂತ. ಸೊ ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ. ಇಲ್ಲೇ ಈ ರೇಂಜಿಗೆ ಮೆಟ್ಲುಗಳು ಈ ಥರ ಇವೆ. ಇನ್ನು ಮೇಲೆ ಹೆಂಗಿರುತ್ತೋ ಯಾರಿಗೆ ಗೊತ್ತು. ಲೈಕ್ ನಾನು ನನಗೆ ಅಷ್ಟೊಂದು ನೆನಪಿಲ್ಲ. 5 years ಬ್ಯಾಕ್ ಬಂದಿರೋದಲ್ವ. ಸೊ ಬನ್ನಿ ಹೋಗೋಣ. ನಿಧಾನ ಹೋಗೋಣ. ಬೇಜಾನ್ ಟೈಮ್ ಇದೆ. ಆರಾಮಾಗಿ ಹತ್ತಿದ್ರು ಸಾಕು. ನಮಗೆ ಫಿನಿಶ್ ಮಾಡಬೇಕು. ದೂರ ಆಗುತ್ತಾ? ಇದೇನೋ ಪಾತಾಳ ಗಂಗೆ ಅಂತ, ಅದು ನೋಡ್ಕೊಂಡು ಹೋಗೋಣ.
ಇಲ್ಲಿಂದ ವ್ಯೂ ನೋಡಿ, ಇನ್ನು 20% ಹತ್ತಿಲ್ಲ, ಸಖತ್ತಾಗಿದೆ. ಬನ್ನಿ, ಪಾತಾಳ ಗಂಗೆ ಇದೆ ಅಂತೆ, ನೋಡೋಣ. ಇದೆ ಅನ್ಸುತ್ತೆ, ಮೇ ಬಿ, ನೋಡೋಣ. ನೋಡಿ, ಹಳೇ ಕಾಲದ್ದು ಇವೆಲ್ಲ ಹೆಂಗಿದೆ ಅಲ್ವಾ. ಇಲ್ಲೇ ಇದೆ ನೋಡಿ ಪಾತಾಳ ಗಂಗೆ ಅಂತೆ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಅಂದರೆ ಚಿಕ್ಕದಾಗಿ. ಅಲ್ಲಿ ಡೌನಲ್ಲಿ ಕಾಣಿಸ್ತಾ ಇರೋದೇ ಪಾತಾಳ ಗಂಗೆನ ನೋಡಕ್ಕೆ ಹೋಗೋ ಜಾಗ. ಅದು ಬರೀ ಒಬ್ರು ಮಾತ್ರ ಹೋಗ್ಬೋದು ಅದ್ರ ಕೆಳಗಡೆ, ಅಷ್ಟೇ ಇರೋದು ಸ್ಪೇಸು. ಈ ದೇವಿನ ನೋಡ್ಕೊಳ್ಳಿ, ಇಲ್ಲಿ ಅಷ್ಟೇ ಇರೋ ಸ್ಪೇಸು, ಒಬ್ರು ಮಾತ್ರ ಹೋಗಿ ಬರ್ಬೋದು. ಅದಕ್ಕೆ ಇಲ್ಲಿ ಕ್ಯೂ ಇರೋದು. ಒಬ್ಬೊಬ್ಬರೇ ಹೋಗ್ಬಿಟ್ಟು ಆ ಗಂಗೆನ ಮುಟ್ಬಿಟ್ಟು, ಅಂದರೆ ತಮಗೆ ತಾವು ಪವಿತ್ರ ಮಾಡ್ಕೊಂಬರ್ತಾರೆ, ಆ ಥರ. ಆಯಿತಾ? ಸೊ ನಾವು ಅದಕ್ಕೆ ಹೋಗೋಣ ಅಂತ. ಪಾತಾಳ ಗಂಗೆ ನೋಡಾಯಿತು. ಇವಾಗ ಮೇಯ್ನ್ ಇರೋದು ಬೆಟ್ಟ ಹತ್ತೋದು. ಅಯ್ಯೋ, ಇಲ್ಲಿಂದ ನೋಡ್ತಿದ್ರೇ ಆಗುತ್ತೋ ಇಲ್ವೋ ಅನಿಸ್ತಾ ಇದೆ. ಇದು ಆ್ಯಕ್ಚುಲಿ ನಾನು 2016 ಅನಿಸುತ್ತೆ, 16ಅಲ್ಲಿ ನಾನು ಫಸ್ಟ್ ಜಾಬ್ ಮಾಡ್ತಾ ಇರ್ಬೇಕಾ ಬೆಂಗಳೂರಿಗೆ ಬಂದಾಗ, ಅಂದರೆ ಒಂದು ಫಸ್ಟ್ ಆರ್ಗನೈಸೇಷನ್ಗೆ ಸೇರಿದಾಗ, ಆವಾಗ ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ಇಲ್ಲಿ ಬಂದಿದ್ವಿ. ಆವಾಗ ಸ್ವಲ್ಪ ಸಣ್ಣ ಇದ್ದೆ ಅಲ್ಲ ನಾನು, ಪಟ ಅಂತ ಹತ್ಬಿಟ್ಟಿದ್ದೆ. ಇವಾಗ ನೋಡೋಣ, ಇನ್ನು ಅದು ಬೇರೆ ನನ್ನ ಜೊತೆಲಿ ಒಬ್ರು ಇದ್ದಾರೆ, ಅದು ತರೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಬನ್ನಿ. ನೋಡಿ, ಇವೆಲ್ಲ ಕಲ್ಲಿನ ಕಂಬಗಳು. ಆಗಿನ ಕಾಲದವರು ಎಷ್ಟು ಆವಾಗಲೇ ಅಪ್ಡೇಟೆಡು ಈ ಕೆತ್ತನೆಯಲ್ಲೆಲ್ಲ ಅಂತ ನೋಡ್ಕೊಳ್ಳಿ. ಸೂಪರ್ ಆಗಿದೆ ಮಾತ್ರ ನೋಡೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಒಬ್ಬೊಬ್ಬರೇ ಬಂದುಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀವಿ, ಎಲ್ಲಿಂದ ಬರ್ಬೇಕು, ಎಲ್ಲಿಂದ ಹೋಗ್ಬೇಕು, ಏನೂ ಗೊತ್ತಾಗಲ್ಲ. ಇದಂತೆ ದಾರಿ, ಅಲ್ಲಿಂದ ಕಾಣಿಸ್ತಾನೆ ಇರಲಿಲ್ಲ. ವಾವ್, ಚೆನ್ನಾಗಿದೆ. ಇದು ಹೆಂಗಿದೆ ನೋಡಿ, ಇದು ಕಲ್ಲಲ್ಲೇ ಶೇಪ್ ಕೊಟ್ಟಿರೋದಕ್ಕೆ ಮೆಟ್ಲು ಥರ ಕಾಣಿಸುತ್ತೆ ನೋಡಿ, ಕಲ್ಲಲ್ಲೇ ಶೇಪ್ ಕೊಟ್ಟಿರೋದು ಇದು. ಯಾಕೆ ಇವಾಗಲೇ ಒಂದು ರೇಂಜಿಗೆ ಸುಸ್ತು. ನಾನು ಅವಾಗ 2016 ಬಂದಾಗ ಈ ಕಂಬಿಗಳೆಲ್ಲ ಇರಲಿಲ್ಲ. ಮೇ ಬಿ ಇವಾಗ ಸಪೋರ್ಟ್ಗಂತಾದರೂ ಅಟ್ಲೀಸ್ಟ್ ಮಾಡಿದ್ದಾರೆ. ಇನ್ನೊಂದು ಒಳ್ಳೇದೇನಂತ ಹೇಳಿದ್ರೆ, ನಿಮಗೆ ಹೋಗ್ತಾ ದಾರಿಲಿ ತುಂಬ ಅಂಗಡಿಗಳು ಸಿಗುತ್ತೆ. ಲೈಕ್ ನಿಮಗೆ ಜ್ಯೂಸು, ಇನ್ನು ಗ್ಲೂಕೋಸು, ಆ ಥರದ್ದೆಲ್ಲ ಸಿಗುತ್ತಾ. ಸೊ ಆರಾಮಾಗಿ ಕುಡ್ಕೊತ ರೆಸ್ಟ್ ಮಾಡ್ಕೊತ ಬೆಟ್ಟನ ಹತ್ಬೋದು. ಇದು ನೋಡಿ, ಬಂಡೆ ಚೆನ್ನಾಗಿದೆ. ಓಹ್, ನಾವಿನ್ನ ಇಲ್ಲೇ ಇದ್ದೀವಿ. ನಿಮ್ಮ ಮೇಲ್ಗಡೆ ಇನ್ನೂ ಹೋಗ್ತಿರೋರು ತೋರಿಸ್ತೀನಿ ನೋಡಿ. ಒಂದು ಸಲ ಝೂಮ್ ಮಾಡ್ತೀನಿ. ಅಲ್ಲಿ ಹೋಗ್ಬೇಕು, ಅದು ಎಂಡ್ ಪಾಯಿಂಟ್ ಅಲ್ಲ, ಕಾಣಿಸ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೋಗ್ತಿದ್ದಾರೆ
ನಾವಿನ್ನ ಇಲ್ಲೇ ಇದ್ದೀವಿ. ಈಗ ಕೆಲವೊಬ್ರಿಗೆಲ್ಲ ಈ ಬಂಡೆಗಳ ಮೇಲೆಲ್ಲ ಪ್ರೀತಿ ಬಂದ್ಬಿಡುತ್ತೆ ನೋಡಿ. ಈ ಬಂಡೆ ಹೆಸರನ್ನೆಲ್ಲ ಕೆತ್ತಿದ್ದಾರೆ. ಇವರು ಶಿಲ್ಪಿಗಳಲ್ಲ, ಪ್ರೇಮ ಶಿಲ್ಪಿಗಳು. ಇಲ್ಲೊಂದು ಒಳ್ಳೆ ಕೆಲಸ ಏನಂತ ಹೇಳಿದ್ರೆ, ಅದು ಆವಾಗಲೇ ಹೇಳಿದ್ನಲ್ಲ, ಅಂಗಡಿಗಳಿದೆ ಅಂತ. ಯಾರು ನಿಮ್ಗೆ ಸುಸ್ತಾಗ್ಬಿಡಲ್ಲ, ನಿಮ್ಗೆ ಅನ್ಸಲ್ಲ ಹತ್ತಕ್ಕಾಗಲ್ಲ ಅಂತ. ಬಟ್ ಐ ಆಮ್ ಡನ್ 50% ಆಫ್ ಆಗಿದೆ ನಮ್ಮದು ಗಾಡಿ. ತಳ್ಕೊಂಡು ಹೆಂಗೆ ಹೋಗ್ತಾಯಿದ್ದೀನಿ. ಎಷ್ಟು ದೂರ ಹೋಗೋಕ್ಕಾಗುತ್ತೋ ನೋಡೋಣ. ಅಪ್ಪ ಅಷ್ಟು ಮೇಲೆ ಹತ್ಬೇಕಂತ ಹೇಳಿದ್ರೆ ಅಲ್ಲಿ ನೋಡಿ, ನಾವು ಮೇ ಬಿ ಹೋಗ್ಬೇಕಾಗಿರೋದು ಆ ಪಾಯಿಂಟ್ಗೆ. ಆಗುತ್ತೋ ಇಲ್ಲ, ಹೋಗೋಣ. ನನಗೆ ಇದು ನೋಡ್ತಾ ಏನು ಅನಿಸ್ತಿದೆ ಗೊತ್ತಾ, ಅದು ರಣಬೀರ್ ಸಿಂಗ್ದು ಒಂದು ಮೂವಿ ಇತ್ತಲ್ಲ, ರಣಬೀರ್ ಕಪೂರ್ ಅನಿಸುತ್ತೆ. ಅದೊಂದು ಮೂವಿ ಇತ್ತಲ್ಲ, ಟ್ರೆಕ್ಕಿಂಗ್ ಅಲ್ಲ, ಅವನು ಡ್ರಗ್ಸ್ ಎಲ್ಲ ಅಡಿಕ್ಟ್. ಸಂಜು ಆ ಸಂಜು ಮೂವಿಲಿ ಅವನು ಡ್ರಗ್ಸ್ಗೆ ಏನೋ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದು, ಆಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಅವನ್ನ ಅದರಿಂದ ಬಿಡಿಸೋದೊಂದು ಸೀನ್ ಇದೆಯಲ್ಲ, ಆ ಸೀನು ನಡೆಸ್ಬೇಕಾದ್ರೆ ಅವನಿಗೆ ಫುಲ್ ಗುಡ್ಡ ಎಲ್ಲ ಓಡಿಸ್ತಾರೆ, ಬೆಟ್ಟನ ಹತ್ತಿಸ್ತಾರೆ. ನನಗೆ ಇದು ನೋಡ್ತಿದ್ರೆ ಅದೇ ನೆನಪಾಗ್ತಿದೆ. ಮೇ ಬಿ ಇಲ್ಲೇ ಶೂಟಿಂಗ್ ಮಾಡಿದ್ರು ಏನೋ, ಇಲ್ಲ ಅನಿಸುತ್ತೆ. ಬಟ್ ಇಲ್ಲಿ ನೋಡಿ, ಅಲ್ಲಿ ತನಕ ಹೋಗ್ಬೇಕು. ಎಂಡ್ ಪಾಯಿಂಟ್ ಯಾವುದಂತ ಹೇಳಿದ್ರೆ, ಆ ಪಾಯಿಂಟ್ ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಇದು ಆ ಎಂಡ್ ಪಾಯಿಂಟ್ಗೆ ಹೋಗ್ಬೇಕು. ಆಗಲ್ಲ ಅನ್ಸುತ್ತೆ. ಇಷ್ಟು ಬೇಗನಾ? ಏನನ್ನಿಸ್ತು? ಅಲ್ಲಿಂದ ಇಲ್ಲಿ ತನಕ ಬಂದಿರೋದೇ ಚಾಲೆಂಜು. ಇನ್ನು ಅಲ್ಲಿ ನೋಡಿ, ಆ ರೇಂಜ್ಗೆ ಹತ್ಬೇಕಾ? ಆಗಲ್ಲ ಅನ್ಸುತ್ತಪ್ಪ, ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ.